ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಇದೇ ಅಕ್ಷಯ ತೃತೀಯದ ದಿನ ಮನೆಯಲ್ಲಿ ಕುಬೇರ ಯಂತ್ರವನ್ನ ಸ್ಥಾಪನೆ ಮಾಡಿ ಯಾವ ರೀತಿ ಪೂಜೆ ಮಾಡಬೇಕು, ಇದರಿಂದ ಇಷ್ಟೆಲ್ಲ ಒಳ್ಳೆ ಪ್ರಯೋಜನ ಇದೆ. ಹಾಗೆ ಪೂಜೆಯ ಸರಳವಾದಂಥ ವಿಧಾನ, ಸಂಕಲ್ಪ ಸಹಿತ ಪೂಜೆ ಮಾಡೋ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗಾಗಲೇ ತುಂಬ ಜನ ಕುಬೇರ ಯಂತ್ರ ಪೂಜೆ ಮಾಡ್ತಾ ಇದ್ದೀರಾ. ಈ ರೀತಿ ಬರೆದಿಟ್ಕೊಂಡಿರುವಂಥ ಯಂತ್ರ ನಿಮ್ಮ ಹತ್ರ ಇದ್ರೆ ಅದನ್ನೇ ಪೂಜೆಗೆ ಇಡಬಹುದು. ಇಲ್ಲ ಅನ್ನೋರು ಹೊಸದಾಗಿ ಬರ್ಕೊಳ್ಳಿ, ಮನೇಲಿ ರೆಡಿ ಮಾಡ್ಕೋಬಹುದು. ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ತಾಮ್ರದ್ದು ಸಿಗುತ್ತೆ, ಅದನ್ನು ಕೂಡ ತಂದಿಟ್ಕೋಬಹುದು. ಸೋಮವಾರ ಬೆಳಗ್ಗೆ ಅಂದ್ರೆ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕುಬೇರ ಯಂತ್ರನ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಭಗವಾನ್ ಶಿವ ಕುಬೇರನನ್ನ ಧನದ ಅಧಿಪತಿಯಾಗಿ ನೇಮಿಸಿದಂಥ ದಿನ ಇದು ಅಕ್ಷಯ ತೃತೀಯದ ದಿನ. ಇಂಥ ಒಂದು ಶುಭ ದಿನದಲ್ಲಿ ಮನೆಯಲ್ಲೂ ಕೂಡ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲಿ 3 ದಿನ, 5, 9 ಅಥವಾ ಹುಣ್ಣಿಮೆವರೆಗೂ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಹುಣ್ಣಿಮೆ ಆದ ನಂತರ ಇದನ್ನೆಲ್ಲ ವಿಸರ್ಜನೆ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಅನುಕೂಲನ ನೋಡಿಕೊಂಡು ಎಷ್ಟು ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ದಿನ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ. ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಒಂದು ಪ್ಲೇನ್ ಆಗಿರುವಂಥ ವೈಟ್ ಪೇಪರ್ ಶೀಟ್ ತಗೊಳ್ಳಿ. ಬ್ಲೂ ಇಂಕ್ ಪೆನ್ನಲ್ಲಿ ಕುಬೇರ ಯಂತ್ರವನ್ನು ಮೊದಲು ಬರ್ಕೋಬೇಕು. ಕುಬೇರ ಯಂತ್ರವನ್ನು ರೆಡಿ ಮಾಡ್ಕೊಳ್ಳಿ. ಮತ್ತು 9 ಕಾಯಿನು, ಒಂದೇ ಥರ ಇರುವಂಥ 9 ಕಾಯಿನು, ₹1 ಅಥವಾ ₹2 ಅಥವಾ ₹5 ಯಾವುದಾದ್ರೂ ತಗೊಳ್ಳಿ. ಆದರೆ ಒಂದೇ ಥರದ್ದು 9 ಕಾಯಿನನ್ನು ತಗೋಬೇಕು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ₹9 ಅಲ್ಲ, 9 ಕಾಯಿನು, ಒಂದೇ ಥರ ಇರುವಂಥ 9 ಕಾಯಿನ್. ಪೂಜೆಗೆ ಕೆಂಪು ಅಥವಾ ಹಳದಿ ಬಣ್ಣದ ಹೂವು. ಇನ್ನು ಲಕ್ಷ್ಮಿ ಮತ್ತೆ ಗಣಪತಿ ವಿಗ್ರಹ, ಲಕ್ಷ್ಮೀನಾರಾಯಣ ಜೊತೆಲಿರುವಂಥ ವಿಗ್ರಹ ಇದ್ರೆ ಅದನ್ನು ಕೂಡ ಇಡಬಹುದು. ಈ ಥರ ಒಂದೇ ಥರದ್ದು 9 ಕಾಯಿನನ್ನು ತಗೊಳ್ಳಿ. ಆ ಕಾಯಿನೆಲ್ಲನೂ ಚೆನ್ನಾಗಿ ತೊಳೆದು 9 ಕಾಯಿನ್ಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಇಡಬೇಕು. ನೋಡಿ, ಕುಬೇರ ಯಂತ್ರನ ಈ ರೀತಿ ನೀವು ಮನೇಲೇ ರೆಡಿ ಮಾಡ್ಕೋಬಹುದು. ಚಿಕ್ಕ ಪೇಪರನ್ನೇ ತಗೊಳ್ಳಿ, ಅಥವಾ ನೀವು ದೇವ್ರ ಮನೆ ದೊಡ್ಡದಾಗಿದ್ರೆ ಒಂದು ಮೂಲೆಯಲ್ಲಿ ಅಕ್ಕಿ ಹಿಟ್ಟಿಂದ ಕೂಡ ಬರಿಬಹುದು. ಬರೆದು ಅದನ್ನು ಪೂಜೆ ಮಾಡಬಹುದು. ನೀವು ಪ್ರತಿದಿನ ಬೇಕಾದರೆ ಇದನ್ನು ಪೂಜೆ ಮಾಡಬಹುದು. ಅಥವಾ ಈ ರೀತಿ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮತ್ತು ಶುಕ್ರವಾರ ದಿನಗಳಲ್ಲಿ, ವರಮಹಾಲಕ್ಷ್ಮಿ ಹಬ್ಬದ ದಿನ, ಯಾವಾಗೆಲ್ಲ ನೀವು ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿಗೆ ನಿಮಗೆ ಹಣದ ಅವಶ್ಯಕತೆ ಇದೆ ಅನಿಸುತ್ತೋ ಆಗ ಮುಂಚಿತವಾಗಿ ನೀವು ಈ ರೀತಿ ಕುಬೇರ ಯಂತ್ರ ಪೂಜೆನ ಮಾಡಬಹುದು. ನಿಮ್ಮ ಅಂಗೈ ಎಷ್ಟು ಅಗಲದ್ದು ಪೇಪರ್ ತಗೊಂಡು ನೀವು ಬರ್ಕೊಂಡ್ರೆ ಸಾಕು. ತುಂಬ ದೊಡ್ಡದಾಗಿ ಎಲ್ಲ ಬರಿಬೇಕು ಅಂತ ಏನೂ ಇಲ್ಲ. ಚಿಕ್ಕದಾಗಿ ಬರೆದು ಬೇಕಾದರೆ ನೀವು ಇದನ್ನೇ ಲ್ಯಾಮಿನೇಷನ್ ಮಾಡಿಸಿ ಇಟ್ಕೋಬಹುದು, ಅಥವಾ ಇದನ್ನು ಹಾಗೆ ಕೂಡ ಇಟ್ಕೋಬಹುದು, ಏನೂ ತೊಂದರೆ ಇಲ್ಲ. ನೋಡಿ, ನಾನು ಕೂಡ ಅಷ್ಟೇ ಚಿಕ್ಕದಾಗಿ ಬರೆದಿದ್ದೀನಿ. ಈ ರೀತಿ ಬರೆದು 4 ಮೂಲೆಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಪ್ಲೇಟ್ ಮೇಲೆ ಇಟ್ಕೋಬೇಕು, ಅಥವಾ ಒಂದು ಮಣೆ ಮೇಲೆ ಇಡಬೇಕು. ಸೋಮವಾರ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಅಥವಾ ನೀವು ಭಾನುವಾರನೇ ಅಥವಾ ಶನಿವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀರಾ ಅಂತಂದರೆ ಸೋಮವಾರ ಕಳಸ ಎಲ್ಲ ಇಟ್ಟು ನೀವು ಯಾವ ರೀತಿ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತಿರೋ, ಜೋಡಿಸ್ಕೊಳ್ತಿರೋ ಅದೇ ರೀತಿ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ. ಒಂದು ಚಿಕ್ಕ ಮಣೆ ಅಥವಾ ಪೀಠದ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಈ ರೀತಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಒಂದು ಕಡೆ ಕುಬೇರ ಯಂತ್ರನ ಇಡಬೇಕು, ಇನ್ನೊಂದು ಕಡೆ ಈ ದಿನ ನೀವೇನು ಹೊಸ ವಸ್ತುಗಳನ್ನ ತೊಗೊಂಡಿದ್ದೀರಾ ಅದನ್ನು ಕೂಡ ಒಂದು ಕಡೆ ಇಟ್ಟು ಆ ದಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಕವಡೆ ಮತ್ತು ತಾವರೆ ಬೀಜ ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ತೊಗೊಂಡಿದ್ದೆ. ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಈ ರೀತಿ ಪೂಜೆ ಮಾಡಿದ್ದೀನಿ. ಅಂಗಡಿಯಿಂದ ನೀವೇನೇ ತಂದಿದ್ರು ಅದನ್ನು ತೊಳೆದು ಒಂದು ಬಟ್ಲಲ್ಲಿ ಹಾಕಿ ಈ ರೀತಿ ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲನೂ ಕೂಡ ಹಾಕಿ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಉಪಯೋಗಿಸ್ಬೇಕು. ಹೊಸದಾಗಿ ಪೂಜಾ ಸಾಮಗ್ರಿಗಳು ಅಥವಾ ದೇವರ ವಿಗ್ರಹ, ದೀಪ ಈ ಥರದ್ದು ಏನಾದರೂ ತೊಗೊಂಡಿದ್ರೂ ಕೂಡ ನೀವು ಅದನ್ನು ಪೂಜೆ ಮಾಡಿ ದೀಪನ ಹಚ್ಚಿ ದೇವ್ರ ಮುಂದೆ ಇಟ್ಟು ಆ ನಂತರ ಬೇಕಾದ್ರೆ ಅದನ್ನು ತೆಗೆದಿಟ್ಕೋಬೋದು. ನೋಡಿ, ಒಂದು ಮಣೆ ಮೇಲೆ ಈ ಥರ ಕುಬೇರ ಯಂತ್ರನ ಇಟ್ಟು 9 ಕಾಯಿನ್ಗಳನ್ನು ಅದ್ರ ಮೇಲೆ ಇಡಬೇಕು. ಪ್ರತಿಯೊಂದು ಕಾಯಿನ್ಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಮತ್ತು ಪ್ರತಿಯೊಂದು ಕಾಯಿನ್ ಮೇಲೂ ಕೂಡ ಒಂದೊಂದು ಹೂವನ್ನು ಇಡಬೇಕು. ಕೆಂಪು ಅಥವಾ ಹಳದಿ ಬಣ್ಣದ ಹೂವನ್ನು ಇಡ್ಬೋದು. ಇದರ ಮುಂದೆ 2 ತುಪ್ಪದ ದೀಪನ ಹಚ್ಚಬೇಕು. ಮತ್ತೆ ಆ ದಿನ ನೀವು ಏನು ನೈವೇದ್ಯ ಮಾಡಿರ್ತೀರೋ ಅದೇ ನೈವೇದ್ಯವನ್ನು ಇಡಬಹುದು. ಮತ್ತೆ 2 ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತಾಂಬೂಲನ ಕೂಡ ಇಡಬೇಕು. ಈ ರೀತಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಮತ್ತೆ ಪೂಜೆ ಮಾಡಿ ಮೊದಲು ಗಣಪತಿಗೆ ಗರ್ಕೆಯನ್ನು ಇಟ್ಟು ಸಂಕಲ್ಪ ಮಾಡ್ಕೋಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ವೈಶಾಖ ಮಾಸದ ಶುಕ್ಲ ಪಕ್ಷದ ಅಕ್ಷಯ ತೃತೀಯ ಶುಭ ಸೋಮವಾರದ ದಿನ ಯಥಾಶಕ್ತಿ ಕುಬೇರ ಯಂತ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ ಸಮೇತಳಾಗಿ, ಕುಬೇರ ಸಮೇತಳಾಗಿ ನಮ್ಮ ಮನೆಯಲ್ಲಿ ನೆಲೆಸಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು
ಹೂವು ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಬೇಕು. ಗುರುಗಳನ್ನ ನೆನೆಸ್ಕೋಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳ ಮಂತ್ರನ ಹೇಳ್ಕೊಳ್ತಾ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡಬೇಕು. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಶಿವ ಪಾರ್ವತಿಯನ್ನ ಸ್ಮರಣೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡಿ. ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳ್ಕೋಬೇಕು. ಅಥವಾ ನಾರಾಯಣನ ಯಾವುದಾದ್ರೂ ಮಂತ್ರ ಹೇಳ್ಕೊಂಡ್ರೂ ಕೂಡ ಪರವಾಗಿಲ್ಲ. ನಿಮಗೆ ಗೊತ್ತಿರೋದು ಯಾವುದಾದ್ರೂ ಹೇಳ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳ್ಕೋಬೇಕು. ಆಮೇಲೆ ಮಹಾಲಕ್ಷ್ಮಿಯ ಮಂತ್ರಗಳನ್ನ ಹೇಳ್ಕೋಬೇಕು. ಆ ನಂತರ ಬಿಡಿ ಹೂವಿನಿಂದ ಅಷ್ಟೋತ್ತರನ ಮಾಡ್ಕೊಳ್ಳಿ. ಕನಕದಾರ ಸ್ತೋತ್ರನ ಓದಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡಬಹುದು. ಲಕ್ಷ್ಮೀ ನಾರಾಯಣರ ಮಂತ್ರ ಸ್ತೋತ್ರ ಎಲ್ಲ ಆದ್ಮೇಲೆ ಕುಬೇರ ಮಂತ್ರನ ಹೇಳಬೇಕು. ಕುಬೇರ ಮಂತ್ರ ಕೂಡ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನಿಮಗೂ ಕೂಡ ಎಲ್ಲ ಗೊತ್ತಿರುತ್ತೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿ ದೇಹಿ ಮೇ ದಾಪಯ ಸ್ವಾಹ. ಈ ಮಂತ್ರನ 108 ಸಲ ಹೇಳಬೇಕು. ನೀವು ಎಷ್ಟು ದಿನ ಕುಬೇರ ಯಂತ್ರ ಸ್ಥಾಪನೆ ಮಾಡಿರ್ತೀರಾ, ನಿಮ್ಮ ಸಂಕಲ್ಪ ಎಷ್ಟು ದಿನ ಇರುತ್ತೆ, ಪ್ರತಿದಿನ ಕೂಡ ಇದೇ ರೀತಿ 2 ತುಪ್ಪ ದೀಪ ಹಚ್ಚಬೇಕು. ಏನಾದರೂ ಸ್ವಲ್ಪ ನೈವೇದ್ಯ ಇಡಬೇಕು. ಈ ಮಂತ್ರನ 108 ಸಲ ಹೇಳಬೇಕು. ಆದಷ್ಟು ಕುಬೇರ ಯಂತ್ರ ಪೂಜೆನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಈ ರೀತಿ ಮಂತ್ರ ಸ್ತೋತ್ರಗಳು ಎಲ್ಲ ಮುಗಿದ್ಮೇಲೆ ನೈವೇದ್ಯವನ್ನ ಮಾಡಬೇಕು. ಆ ದಿನ ನೀವು ಏನು ಸಿಹಿ ನೈವೇದ್ಯ ಮಾಡಿರ್ತೀರೋ ಅದನ್ನೇ ನೈವೇದ್ಯವಾಗಿ ಇಡಬಹುದು. ತಾಂಬೂಲ ಎಲ್ಲ ಇಡಬೇಕು. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಆನಂತರ ತೆಂಗಿನಕಾಯಿ ಎಲ್ಲ ಒಡೆದು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನ ಮಾಡಬೇಕು. ಇದಿಷ್ಟೇ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡುವಂತ ವಿಧಾನ. ಇನ್ನು ನೀವು ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತಂದ್ರೆ 3 ದಿನ, 5 ದಿನ, 9 ದಿನ ಅಥವಾ ಹುಣ್ಣಿಮೆ ತನಕ ಮಾಡೋ ಅಂಥವ್ರು ನೀವು ಎಷ್ಟು ದಿನ ಸಂಕಲ್ಪ ಮಾಡಿರ್ತೀರೋ ಅಷ್ಟು ದಿನ ಮುಗಿದ ಮೇಲೆ ಮರುದಿನ ಬಲಭಾಗದಿಂದ ಹೂಗಳನ್ನೆಲ್ಲ ತೆಗೆದಿಡಬೇಕು. ಮತ್ತು ಈ ಯಂತ್ರದ ಮೇಲೆ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಆ ಕಾಯಿನ್ನ ಕೂಡ ಒಂದು ಬಿಳಿ ಬಟ್ಟೆ ಆಗಿರಬಹುದು ಅಥವಾ ಒಂದು ಕಪ್ಪಲ್ಲಿ ಹಾಕಿ ಈ ಯಂತ್ರದ ಸಮೇತ ಅದರಲ್ಲಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮ ಪರ್ಸ್ಗಳಲ್ಲಿ ಇಟ್ಕೋಬಹುದು. ಈ ಕಾಯಿನ್ನ ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ಯಾಕಂದರೆ ಪ್ರತಿ ಸಲ ಪೂಜೆಗೆ ಇದೇ ಕಾಯಿನ್ನ ಉಪಯೋಗಿಸ್ಬೋದು. ಹಾಗೆ 3, 5, 9 ದಿನ ಅಥವಾ ಹುಣ್ಣಿಮೆ ತನಕ ಪೂಜೆ ಮಾಡುವಂಥವ್ರು ಪ್ರತಿದಿನ ಹೂಗಳನ್ನು ಬದಲಾಯಿಸಬೇಕು. ಈ ಯಂತ್ರದ ಮೇಲೆ ಇಟ್ಟಿರುವಂಥ ಹೂಗಳನ್ನ ಪ್ರತಿದಿನ ಬದಲಾಯಿಸಬೇಕು. ಪ್ರತಿದಿನ ತುಪ್ಪದ ದೀಪ ಹಚ್ಚಬೇಕು. ಪ್ರತಿದಿನ ನೈವೇದ್ಯ ಇಡಬೇಕು. ಅಷ್ಟು ದಿನ ಕೂಡ ಈ ಒಂದು ಮಂತ್ರವನ್ನು 108 ಸಲ ಪಠಿಸಬೇಕು. ಈ ರೀತಿಯಾಗಿ ನೀವು ಈ ಕುಬೇರ ಯಂತ್ರ ಪೂಜೆನ ಮಾಡಿ ನೋಡಿ. 1 ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ 100ಕ್ಕೆ 100ರಷ್ಟು ಕಡಿಮೆ ಆಗುತ್ತೆ. ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮನ್ನು ನೋಡಿಕೊಂಡು ಡೇಟ್ಗಳನ್ನು ನೋಡಿಕೊಂಡು ಎಷ್ಟು ದಿನ ಇಡಬಹುದು ಅಂತ ಲೆಕ್ಕ ಹಾಕ್ಕೊಂಡು ನೀವು ಪೂಜೆ ಮಾಡಿ 3, 5, 9 ಅಥವಾ ಹುಣ್ಣಿಮೆ ತನಕ ಈ ಪೂಜೆ ಮಾಡ್ಬೋದು. ಸಾಧ್ಯವಾದಷ್ಟು 9 ದಿನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾರು ಈ ಯಂತ್ರವನ್ನು ಪೂಜೆ ಮಾಡ್ತಿರೋ ಮನೆಯಲ್ಲಿ ಅವರೊಬ್ಬರು ಮಾತ್ರ ನಾನ್ ವೆಜ್ ತಿನ್ನಬಾರ್ದು ಅಷ್ಟೇ. ಅಂದರೆ ಎಷ್ಟು ದಿನ ನೀವು ಪೂಜೆ ಮಾಡ್ತಿರೋ ಅಷ್ಟು ದಿನ ಮಾತ್ರ ನಾನ್ ವೆಜ್ ತಿನ್ನಬಾರ್ದು. ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡಿ. ನಿಮ್ಮ ಸಂಕಲ್ಪದ ಕೊನೆಯ ದಿನ ಮನಸಾರೆ ಆ ಲಕ್ಷ್ಮೀ ಕುಬೇರನನ್ನು ಪ್ರಾರ್ಥನೆ ಮಾಡ್ತಾ ಆ ದಿನದ ಪೂಜೆನ ಮುಗಿಸಿ ಅದರ ಮಾರನೇ ದಿನ ವಿಸರ್ಜನೆ ಮಾಡಬೇಕು. ಮಾರನೇ ದಿನ ಬೆಳಗ್ಗೆನೇ ನೀವು ಇದನ್ನೆಲ್ಲ ವಿಸರ್ಜನೆ ಮಾಡಿ ನೀವು ಆ ದಿನದ ಪೂಜೆ ಏನಿದೆಯೋ ಅದನ್ನು ಮಾಡ್ಕೋಬಹುದು. ಯಂತ್ರ ಒಂದನ್ನು ಮಾತ್ರ ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು. ಮತ್ತು ನೀವು ಆ ದಿನ ತಂದಿರುವಂಥ ವಸ್ತುಗಳಾಗಿರಲಿ ಅಥವಾ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಾಗಿರಲಿ ನೀವೇನಾದರೂ ತಂದಿಟ್ಟಿದ್ರೆ ಅದನ್ನು ಮಾತ್ರ ಸೋಮವಾರ ಸಾಯಂಕಾಲನೇ ನೀವು ಅದನ್ನು ತೆಗಿಬೋದು. ಯಂತ್ರ ಮಾತ್ರ 3, 5, 9 ಅಥವಾ ಹುಣ್ಣಿಮೆ ತನಕ ಪೂಜೆ ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನು ವಿಸರ್ಜನೆ ಮಾಡಿದ ಮೇಲೆ ಈ ಯಂತ್ರ ಮತ್ತು ಕಾಯಿನನ್ನು ಒಟ್ಟಿಗೆ ಇಟ್ಕೊಳ್ಳಿ. ನಿಮ್ಮ ಕ್ಯಾಶ್ ಬಾಕ್ಸಲ್ಲಾಗ್ಬೋದು, ಪರ್ಸಲ್ಲಾಗ್ಬೋದು, ಒಟ್ಟಿಗೆ ಇಟ್ಕೊಳ್ಳಿ. ಅಥವಾ ದೇವ್ರ ಮನೆಯಲ್ಲೂ ಕೂಡ ಒಂದು ಕಡೆ ಇಡಬಹುದು. ತುಂಬಾ ಒಳ್ಳೆಯದು. ಅಕ್ಷಯ ತೃತೀಯದ ದಿನ ಕುಬೇರ ಯಂತ್ರವನ್ನು ಪೂಜೆ ಮಾಡುವಂಥ ಸರಳ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಮಾಡಬಹುದು. ಸೂತಕ ಇದ್ದವರು ಕೂಡ 1 ತಿಂಗಳು ಅಥವಾ 3 ತಿಂಗಳಾಗಿದ್ದರೆ ನೀವು ಕೂಡ ಅಕ್ಷಯ ತೃತೀಯದ ದಿನ ಈ ಕುಬೇರ ಯಂತ್ರ ಪೂಜೆನ ಮಾಡಬಹುದು. ಪೂಜೆ ಸಮಯನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಬೆಳಗ್ಗೆ 4 ಗಂಟೆ 15 ನಿಮಿಷದಿಂದ 7:20 ಒಳಗಾಗಿ, ಅಂದರೆ ಬೆಳಗ್ಗೆ 7 ಗಂಟೆ 20 ನಿಮಿಷದ ಒಳಗಾಗಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಈಗಾಗಲೇ ಅಮಾವಾಸ್ಯೆ ದಿನ ಕಳಸ ಇಟ್ಟಿರುವಂಥವ್ರು ಕಳಸ ಇಡಬೇಕು ಅಂತೇನಿಲ್ಲ. ಹೂಗಳನ್ನೆಲ್ಲ ಬದಲಾಯಿಸಿ ಪೂಜಾ ರೂಮ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಕುಬೇರ ಯಂತ್ರ ಒಂದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಸಾಕು. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಸಾಧ್ಯವಾದಷ್ಟು ಉತ್ತರ ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?